ಟಾರ್ಗೆಟ್ಗೆ ಮತ್ತು ಸ್ವಾಗತ. ಸಮಾಜವಾದಿ ಪಾರ್ಟಿನೂ ಸೇರಿದ್ರಿ, ಅಲ್ಲೂ ಕೂಡ ಇಡುವುದ್ರಿ. ಅಂದರೆ ದಂಡನಾಯಕನ ಮಾಡಿದ್ರು, ಆದ ದಂಡನಾಯಕರಿಗೆ ಅಸ್ತ್ರನೇ ಕೊಡೋದನ್ನೇ ಕಸ್ಕೊಂಡ್ಬಿಟ್ರು. ನಾನು ಕಾಂಗ್ರೆಸ್ನಲ್ಲಿ ಈ ಥರದ ತಳಮಳದ ಪರಿಸ್ಥಿತಿಯಲ್ಲಿದ್ದಾಗ ನನಗೆ ಬಂದು ಏನು ಹೇಳಿದರು ಅಂದರೆ, ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಮತ್ತು ಆಗ ಇದ್ದಂಥ ಯೋಗೀಶ್ವರ್ ಅವರು, ನಾನು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಚಾರ್ಜ್ ವಹಿಸಿಕೊಂಡು ನಾನು ಆ ಕಡೆ ನೋಡ್ಕೊತೀನಿ, ಕರ್ನಾಟಕದ ಬಗ್ಗೆ ಸಂಪೂರ್ಣ ಸ್ವಾತಂತ್ರ್ಯ ನೀವು ಕೊಡ್ತೀವಿ, ನೀವು ಪಕ್ಷ ಕಟ್ಟ್ರಿ ಅಂತಕ್ಕಂಥದ್ದು ಹೇಳಿದರು. ಅಂದರೆ ಕರ್ನಾಟಕದಲ್ಲಿ ಯಾವುದೇ ನಾನು ಕೈ ಇಲ್ಲ ಹಾಕೋದಿಲ್ಲ ಅಂತ ಹೇಳಿದರು. ಮುಂದೆ ಅದಲ್ಲದೆ ಏನು ಹೇಳಿದರು, ಇದು ಶೂನ್ಯದಿಂದ ಕಟ್ಟತಕ್ಕಂಥ ಒಂದು ಪಕ್ಷ. ಮತ್ತು ಎರಡನೇದಾಗಿ ನಮ್ಮ JH ಪಟೇಲರು, ಶಾಂತವೇರಿ ಗೋಪಾಲಗೌಡರ ಕಾಲದಿಂದಲೂ ನಾನು ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಅಭಿಮಾನ ಹೊಂದಿದ್ದೆ. ಅದರ ಸಮಾಜವಾದಿ ಪಕ್ಷದ ಮೈನಸ್ ಪಾಯಿಂಟ್ಸು ನನಗೆ ಅರಿವಿತ್ತು, ಇಲ್ಲ ಅಂತಕ್ಕಂಥದ್ದಲ್ಲ. ಆದರೆ ಮೈನಸ್ ಪಾಯಿಂಟ್ಗಳ ಬಗ್ಗೆ ಲಕ್ಷ್ಯ ಕೊಡದೆ ಇಡೀ ಕರ್ನಾಟಕದಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲರಿಂದ ಒಪ್ಪಿತವಾಗಿರ್ತಕ್ಕಂಥ ಸಿದ್ಧಾಂತದ ಆಧಾರದ ಮೇಲೆ ಒಂದು ಪಕ್ಷ ಕೊಟ್ಟು ಅವಕಾಶ ಬಂದಾಗ ಅದು ಶೂನ್ಯದಿಂದ, ಅಂದರೆ ಫೌಂಡೇಶನ್ ಹಿಡ್ಕೊಂಡು ಬಿಲ್ಡಿಂಗ್ ಕಂಪ್ಲೀಟ್ ಆಗೋ ತನಕ ನಾನೇ ಕಟ್ಟತಕ್ಕಂಥ ಅವಕಾಶ ಇದ್ದಿದ್ದರಿಂದ ನಮಗೆ ಬೇಕಾದಂಥ ರೀತಿಯಲ್ಲಿ ಚಂದವಾಗಿ ಸರಿಯಾಗಿ ಕಟ್ಟಬಹುದು ಅಂತಕ್ಕಂಥ. ಶೂನ್ಯದಿಂದ ಕಟ್ಟಕ್ಕೆ ಹೊರಟ್ರೆ ನಿಮ್ಗೆ ಶೂನ್ಯ ಸಂಪಾದನೆ ಇಲ್ಲ, ಆಯ್ತು. ಕಾಂಗ್ರೆಸ್ ಶೂನ್ಯ ಸಂಪಾದನೆ, ಸಮಾಜ ಪಕ್ಷ ಇಲ್ಲ ಹೇಳ್ತೀನಿ ಕೇಳಿ. ಇದು ಕಟ್ಟಬೇಕಂತ ನಾನು ಒಪ್ಕೊಂಡೆ. ಅದನ್ನು ಬಂದಾಗೂ ನನಗೆ ಶೂನ್ಯದಿಂದನೇ ಶುರು ಮಾಡಿದ್ದು. ನನ್ನ ಮೆಂಬರ್ಶಿಪ್ ನಂಬರೇ 1, ನನ್ನಿಂದನೇ ಶುರುವಾಗಿದ್ದು. ಆದರೆ ಈಗೇನಾಯಿತು ಅಂತಂದರೆ, ಇವರು ನನಗೆ ಕೊಟ್ಟ ಮೇಲೆ 2 ತಿಂಗಳ ಮೇಲೆ ಬೇರೆ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ, ಸುಮ್ಮನೆ ಹೇಳಬಾರ್ದು. ಅವ್ರ ವೈಯಕ್ತಿಕವಾದಂಥ ವಿಚಾರಗಳು ಏನೇ ಇರ್ಬೋದು ಯೋಗೀಶ್ವರದು, ನನಗೂ ಅವ್ರಿಗೆ 2 ವಿಷಯದಲ್ಲಿ ಸಣ್ಣ, ಅದು ಅವ್ರ ಪಾಪ ನನ್ನ ಮುಂದೆ ಜೋರಾಗಿ ಮಾತಾಡಿಲ್ಲ. ಒಂದು ವಿಷಯ ಏನು ಅಂದರೆ, ಸರ್ ನಾವು ಬರೀ ಈ ಥರ ಮೆಂಬರ್ಶಿಪ್ ಮಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೊಸಬರನ್ನು ತಂದು ತಯಾರು ಮಾಡಬೇಕಾದ್ರೆ ಭಾಳ ಟೈಮ್ ಆಗ್ತದೆ, ಲೋಕಸಭಾ ಎಲೆಕ್ಷನ್ ಬರ್ತದೆ, ಸ್ವಲ್ಪ ಹೊಸ MLAಗಳು MP ಗಳನ್ನ ಮಿನಿಸ್ಟ್ರುಗಳನ್ನ ಹುಡುಕ್ರಿ, ಸ್ವಲ್ಪ ಅವ್ರ ಕಡೆ ಯಾರ ಕಡೆ ಹೋಗಿ ಬರ್ರಿ ಅಂತಕ್ಕಂಥ ವಿಚಾರ ಹೇಳಿದರು. ಅದಕ್ಕೂ ನಾನು ಪಾರ್ಟ್ಲಿ ಸಮ್ಮತ. ಅಂದರೆ ನಾನು ಮನೆಗೆ ಹೋಗಿ ಕರೆಯೋದಿಲ್ಲ, ಅವರಾಗೆ ಯಾರು ಬರ್ತಾರೆ ಅಂತಾರೆ ಕೇಳೋಣ, ಬೇಕಾದ್ರೆ ಫೀಲರ್ಸ್ ಕಳಿಸೋಣ ಅಂತಕ್ಕಂಥ ತೀರ್ಮಾನ ಆಯಿತು. ಎರಡನೇದು, ಒಬ್ಬ ವ್ಯಕ್ತಿ ಮೇಲೆ ಕ್ರಿಮಿನಲ್ ಕೇಸ್ ಇದ್ದಂಥ ವ್ಯಕ್ತಿಯನ್ನು ಸೇರಿಸ್ಕೊಂಡ್ರು. ನಾನಂದೇ ನನಗೆ ಹೆಸರು ಬೇಡ, ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ವ್ಯಕ್ತಿ. ನಾನು ಅದಕ್ಕೇನು ಹೇಳಿದೆ ಅಂದರೆ, ಅವ್ರಿಗೆ ಈ ಥರ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಪಾರ್ಟಿ ಕಟ್ಟು ಜವಾಬ್ದಾರಿ ಕೊಟ್ಟು ಇಂಟೆಲಿಜೆನ್ಸ್ ಹೆಡ್ ಆಗಿ ಕೆಲಸ ಮಾಡಿದಂಥವ್ರು ನೋಡಿ. ನೀವು ಅನೇಕ ಮುಖ್ಯಮಂತ್ರಿಗಳಿಗೆ ಇದರ ಜವಾಬ್ದಾರಿನ ತಗೊಂಡು ಅವರಿಗೆ ಮಾಹಿತಿ ಕೊಟ್ಟಂತವ್ರು. ಯೋಗೀಶ್ವರ ಬಗ್ಗೆನೇ ಮಾಹಿತಿ ಇಲ್ಲದೆ ಹೋದ್ರಲ್ಲ ನೀವು ಸಮಾಜ ಪಟ್ಟಕ್ಕೆ. ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ, ಇದು ಏನಾಯಿತು ಅಂದರೆ, ಅವರು ಅದೊಂದು ಸೇರಿಸೋದು ನಾವು ಖಂಡಿತ ಸಾಧ್ಯ ಇಲ್ಲ. ಅವ್ರ ಕೇಸ್ಗಳೆಲ್ಲ ಮುಗಿಲಿ. ಯಾರು ನಾಯಕರು? ಇಲ್ಲ, ಅವ್ರು ನಾಯಕರಲ್ಲ, ವ್ಯಕ್ತಿ ಯಾರು? ಬಿಡಿ, ಅದನ್ನು ಬಿಡಿ, ಅದು ಹೆಸರು ಬೇಡ, ಹೆಸರು ಬೇಡ. ಹೋರಾಟಗಾರ ಇರ್ಬೋದು, ಏನೇ ಇರ್ಬೋದು, ಬಿಡಿ. ಅದು ಸಣ್ಣ ವಿಷಯ. ಇದು ನಿಮ್ದು ಒಳ್ಳೆ ಚಾನಲ್, ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ಅಲ್ಲಿ ನೀವೇ ಪ್ರಸ್ತಾಪ ಮಾಡ್ತಾ ಇಲ್ಲ. ಅಂದರೆ ಇವೆರಡು ಭಿನ್ನಾಭಿಪ್ರಾಯ ಬಿಟ್ಟರೆ ಬೇರೆ ಯಾವುದೂ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಬಂದಿಲ್ಲ. ಮತ್ತೆ ಯೋಗೇಶ್ವರ್ ಮೇಲೆ ಅನೇಕ ಫ್ರಾಡ್ ಕೇಸ್ಗಳಿದೆ, ಅವ್ರ ಮೇಲೆ ಅನೇಕ. ನೀವು ಹೆಂಗ್ ಹೋದ್ರಿ? ಶಂಕರ್ ಬಿದ್ರಿ ಹೆಂಗ್ ಹೋದ್ರು? ನಾನು ಹೇಳಿದೆ ಅಲ್ರಿ, ಅವರು ಕರ್ನಾಟಕದಲ್ಲಿ ನನ್ನ ಜವಾಬ್ದಾರಿ ಪೂರ್ತಿ ನಂದು ಅಂತ ಹೇಳಿದರು. ಅವ್ರ ಮೇಲೆ ಇದ್ದದ್ದು ನನಗೆ ಗೊತ್ತಿದೆ, ಬೇರೆ ಕಡೆ ಆಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಅಷ್ಟಾದ್ರೂ ಸಹಿತ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು, ಬೇರೆ ಯಾವ್ದು ರಾಜಕಾರಣ ಕೂಡಿಸ್ಕೊಂಡು ಮಾತಾಡಿದ್ರೆ ನಂಗೆ ಈ ಪ್ರಶ್ನೆ ಬರ್ತಿಲ್ಲ. ಶಂಕರ್ ಬಿದ್ರಿ ಅವರು ನೋಡಿ, ಇಂಥ ವ್ಯಕ್ತಿಗಳನ್ನು ಹಿಡಿದು ನೀವು ಕಾನೂನು ಶಿಕ್ಷೆ ಕೊಡಿಸ್ತಂಥವ್ರು ಸಮಾಜದ ಪಕ್ಷ ಹೋಗುವ ಯೋಗೇಶ್ವರ್ ನೋಡ್ಲಿಲ್ವ ನೀವು? ಇಲ್ಲ, ಅವರು ಬರೀ ಒಂದು ಮಾಧ್ಯಮ ಆಗಿದ್ರೆ ಹೊರತು ನನಗೇನು ಅವ್ರು ಕರ್ನಾಟಕದಲ್ಲಿ ಕೈ ಹಾಕೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಈಗೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆದಲ್ಲಿ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ, ಆ ವಿಷಯದ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಈಗ ಅವರು ಏನು ಹೇಳಿದ್ದಾರೆ ಅಲ್ಲಿ ಹೋಗಿ ಅಂದರೆ, ಶಂಕರ್ ಬಿದ್ರಿ ಅವರು ಇರೋದ್ರಿಂದ ಅವರು ರಿಟೈರ್ಡ್ ಪೊಲೀಸ್ ಆಫೀಸರ್ಸು. ಇಲ್ಲ ಇರಲಿ, ಹೇಳ್ತೀನಿ ಕೇಳಿ. ಆಮೇಲೆ ಅವ್ರು ಏನು ಹೇಳಿದರು, ಬಿದ್ರಿ ಅವರು ರಿಟೈರ್ಡ್ ಪೊಲೀಸ್ ಆಫೀಸರು, ಭಾಳ ಮಂದಿ ಮಿನಿಸ್ಟರ್ಗಳು, MLAಗಳು, MP ಗಳು ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಕ್ಯೂದಲ್ಲಿ ನಿಂತಿದ್ದಾರೆ. ಅದರಿಂದಾಗಿ ಇವರು ಪೊಲೀಸ್ ಆಫೀಸರ್ ಕೈಗೆ ಅವ್ರು ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಆದ್ದರಿಂದ ಅವ್ರಿಗೆ ಬಿದ್ರಿ ಅವ್ರಿಗೆ ಸೆಂಟ್ರಲ್ ಕಮಿಟಿಗೆ ಹಾಕಿ ಇವ್ರಿಗೆ ಅಧ್ಯಕ್ಷರು ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡು ಬಂದಿದ್ದಾರೆ. ಸಂತೋಷ, ಅದರಾಗೇನು ಇದು ಅಂತಕ್ಕಂಥದ್ದೇನಿಲ್ಲ. ಕಾಂಗ್ರೆಸ್ಸಲ್ಲೂ ಅನ್ಯಾಯ ಆಯಿತು, ಸಮಾಜದ ಪಕ್ಷದಲ್ಲಿ ಅನ್ಯಾಯ ಆಯಿತು. ಅದು ಬಿದ್ರಿ ಅನ್ನೋ ಹೆಸರೇ ಅಲ್ಲಿ ಒಂದು ರೀತಿ ಭಯ ಆಗ್ಬಿಟ್ಟಿದೆ ಎಲ್ಲರಿಗೆ. ಇಲ್ಲಿವರೆಗೆ ನಾನು ಸರ್ವೀಸ್ನಲ್ಲಿದ್ದಾಗ ಆಯಿತು, ಯಾವುದೇ ವಿಷಯ ನನ್ನ ಮುಂದೆ ಬಂದಾಗ ನಾನು 2ರೊಳಗೆ ಒಂದು ತೀರ್ಮಾನ ಮಾಡ್ತಿದ್ದೆ. ಒಂದು ಅಪ್ರೂವ್ಡ್ ಥರ ಮಾಡ್ತಿದ್ದೆ, ನಾಟ್ ಅಪ್ರೂವ್ಡರೇ ಮಾಡ್ತಿದ್ದೆ. ಈ ವೇಟಿಂಗ್ ಮೋಡು, ಪೆಂಡಿಂಗ್ ಮೋಡು, ಕೀಪ್ ಇಟ್ ಅಂತಕ್ಕಂಥ. ವೇಟಿಂಗ್ ಪೆಂಡಿಂಗ್ ಕೀಪ್ ಇಟ್ ಅನ್ನೋದು ನೀವು ಬರದೇ ಹೋದ್ರೆ ರಾಜಕಾರಣ ನಿಮ್ಗೆ ಸೆಟ್ ಆಗಲ್ಲ, ಒಪ್ಕೋತೀನಿ. ಬಟ್ ರಿಟೈರ್ಮೆಂಟ್ ತೊಗೊಂಬಿಡಿ. ಈಗ ನಾನು ಇದನ್ನು ಸ್ವಲ್ಪ ಮಾಡ್ತೀನಿ. ರಿಟೈರ್ಮೆಂಟ್ ತೊಗೊಂಬಿಡಿ. ಈಗ ರಿಟೈರ್ಮೆಂಟ್ ಆಗಿದೆ ನಿಮ್ಮ ಸರ್ವಿಸ್ಗೆ.
ರಿಟೈರ್ಮೆಂಟ್ ತೊಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಸರ್ವೀಸಿಂದ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ, ಹೆಚ್ಚು ಕಡಿಮೆ ಫ್ಯಾಮಿಲಿಯಿಂದ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ. ಸರ್ವಿಸಿಂದಿಲ್ಲ, ಪಬ್ಲಿಕ್ ಸರ್ವಿಸ್ಗೆ ನನ್ನ ಜೀವನದ ಉಸಿರಿರೋ ತನಕ ನಾನು ಪಬ್ಲಿಕ್ ಸರ್ವಿಸ್ನಲ್ಲಿ ಇರೋನು. ಯಾಕಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ಇದು ಏನೇನು ವ್ಯವಹಾರಗಳಿದಾವೆ ಅದು ಎಲ್ಲದ್ರದ್ದು ಅರಿವು ನನಗೆ. ಚಿಕ್ಕರಿದ್ದಾಗ ಹಳ್ಳಿಗಳಿಗೆ ಬಸ್ ಬರ್ತಿದ್ದು ಈ ಸರ್ವಿಸ್ ಮೋಟರ್ ಅಂತ ಬರೋದು. ಈಗ ನಿಮ್ದೇ ಓನ್ ಸರ್ವಿಸ್ ಮೋಟರ್ ಈಗ ಪರ್ಚೇಸ್ ಮಾಡೋಕ್ಕಾಗತ್ತೆ ನೀವು ಈಗ ನಾನು ಅದಕ್ಕೆ ಹೊಸ ಪಕ್ಷ ಮಾಡ್ಬೇಕಂತ ಮಾಡಿದ್ದೆ. ನಾ ಕೇಳಿ ನಿನ್ನೆ ಅಭಿಪ್ರಾಯದಲ್ಲಿ ಏನಾಯ್ತು ಅಂದರೆ ಹಿತೈಷಿಗಳು ನನ್ನ ನಂಬ್ಕೊಂಡು ಬಂದಿದ್ದಾರೆ. ಅವರು ಭಾಳ ದೊಡ್ಡವ್ರು ಇರಲಿಕ್ಕಿಲ್ಲ, ಬಡವರು ಇರ್ಬೋದು, ಮತ್ತು ನಾನು ನಂಬ್ಕೊಂಡಿದ್ದಾರೆ. ಅವರು ಸ್ವಲ್ಪ ಟೈಮ್ ತೊಗೊಳ್ಳಿ ಸರ್, ಒಂದು ವಾರ ಟೈಮ್ ಕೊಡಿ. ಈಗ ನಡೀತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ಎಲೆಕ್ಷನ್ನು, ರಾಷ್ಟ್ರೀಯ ವಿಷಯಗಳು ಮುಖ್ಯ ಆಗ್ತವೆ. ನೀವು ದಯವಿಟ್ಟು ದುಡುಕಬೇಡಿ. ಮತ್ತು ಈಗ ಅಂದರೆ ಇಲೆಕ್ಷನ್ ಖರ್ಚು ತುಂಬ ಜಾಸ್ತಿ ಇದೆ. ಆ ಒಂದು ವಾರದ ಟೈಮ್ ಬಗ್ಗೆ ನಾನು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬೇಕು.